ಈ ದೇವಸ್ಥಾನದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಗರ್ಭಗುಡಿಯ ಒಳಗೆ ಪ್ರವೇಶವಿರುತ್ತೆ. ಅಲ್ಲಿಂದವೇ ದೇವರನ್ನ ಸಾಕ್ಷಾತ್ಕಾರವಾಗಿ ದರ್ಶನವನ್ನ ಮಾಡಿಕೊಳ್ಬೋದು. ಹೌದು, ಇದೊಂದು ವಿಶೇಷವಾದಂತಹ ದೇವಸ್ಥಾನ. ಈ ದೇವಸ್ಥಾನ ಇರುವಂಥದ್ದು ಹೆಮ್ಮಾಡಿಯ ಬಗ್ವಾಡಿಯಲ್ಲಿ. ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ನೀವಿಲ್ಲಿ ಕಾಣಬಹುದು ಭಕ್ತಾದಿಗಳೆಲ್ಲರೂ ದೇವರಿಗೆ ಎಷ್ಟು ಸಮೀಪವಾಗಿ ದೇವರನ್ನ ದರ್ಶನ ಮಾಡ್ಕೋತಿದ್ದಾರೆ ಅಂತ ಹೇಳಿ. ಇಂಥ ಒಂದು ಅದ್ಭುತವಾದ ಅವಕಾಶ ಎಲ್ಲಿರುತ್ತೆ ನೀವೇ ಹೇಳಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾ ಮರವಂತೆ ಚಾನಲ್. ನಾನಿವತ್ತು ಬಂದಿರುವಂಥದ್ದು ಹೆಮ್ಮಾಡಿಯಲ್ಲಿರುವಂತಹ ಬಗ್ವಾಡಿ ದೇವಸ್ಥಾನಕ್ಕೆ. ಮಗುವೀರರ ಆರಾಧ್ಯ ದೈವವೆಂದೇ ಪೂಜಿಸಲ್ಪಡುವಂತಹ ಶ್ರೀ ಮಹಿಷಮರ್ದಿನಿ ತಾಯಿಯ ದೇವಸ್ಥಾನದಲ್ಲಿದ್ದೇನೆ ನಾನಿವತ್ತು. ಇಲ್ಲಿ ವಿಶೇಷವಾಗಿ ನವರಾತ್ರಿ, ವರಮಹಾಲಕ್ಷ್ಮಿ ಹಾಗೆ ಇನ್ನಿತರ ಹಬ್ಬಗಳು ನಡೀತದೆ. ಆ ವಿಶೇಷತೆಯನ್ನು ನಿಮ್ಮೆದುರು ಇಡಲಿದ್ದೇನೆ. ಈ ದೇವಸ್ಥಾನದ ಬಗ್ಗೆ, ಇತಿಹಾಸದ ಬಗ್ಗೆ ಹಾಗೆ ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಒಂದೊಂದು ದೇವಸ್ಥಾನಕ್ಕೂ ಅಚ್ಚರಿಯಾದ ಇತಿಹಾಸ ಇರುತ್ತೆ, ಪುರಾಣ ಕಥೆಗಳಿರುತ್ತೆ. ಈ ದೇವಸ್ಥಾನಕ್ಕೂ ಕೂಡ ಹೌದು ಒಂದು ವಿಶೇಷವಾದಂಥ ಇತಿಹಾಸವಿದೆ. ಅದೇನಪ್ಪ ಅಂತಂದರೆ, ಈ ದೇವಸ್ಥಾನವೇ ಸುಮಾರು 50 ವರ್ಷಗಳ ಕಾಲ ಹಂಚಿನ ಮಹಡಿಯಲ್ಲಿ ಇತ್ತಂತೆ. ಅಂತಂದರೆ ತುಂಬ ಚಿಕ್ಕದಾಗಿ ಈ ದೇವಸ್ಥಾನ ಇತ್ತು. ಆದರೆ ತಾಯಿಯ ಅನುಗ್ರಹದಿಂದ ಕೇವಲ 4 ತಿಂಗಳು 20 ದಿನದ ದಾಖಲೆ ಒಳಗಡೆ ಇಡೀ ದೇವಸ್ಥಾನವೇ ಶಿಲಾಮಯವಾಗತ್ತೆ. ಕೋಟಿಗಟ್ಟಲೆ ಹಣ ಭಕ್ತರಿಂದ ಹರಿದು ಬರುತ್ತಂತೆ. ಇಷ್ಟೊಂದು ಅಚ್ಚರಿ ಅಲ್ವಾ? ಅಷ್ಟು ಕಮ್ಮಿ ಸಮಯದಲ್ಲಿ ಖಾಲಿ ತಾಯಿಯ ಅನುಗ್ರಹದಿಂದ ಮಾತ್ರ ಇಂಥದ್ದೊಂದು ಪವಾಡ ನಡೀಲಿಕ್ಕೆ ಸಾಧ್ಯ ಆಗತ್ತೆ. ಇನ್ನು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿತಾ ಹೋದ್ರೆ, ಸುಮಾರು 10 ಶತಮಾನಗಳ ಕಾಲ ನಮ್ಮ ಮೇಲೆ ದಾಳಿ ಮಾಡ್ತಾ ಇರುವಂತಹ ಬ್ರಿಟಿಷರಿಂದ ನಮ್ಮ ಸಂಪತ್ತು, ದೇವಸ್ಥಾನದ ಆಸ್ತಿ, ಅಗರ್ಭ ದೇವಾಲಯಗಳು ಕೂಡ ನಾಶವಾಗ್ತಾ ಹೋಗುತ್ತೆ. ಇದನ್ನೆಲ್ಲ ನೋಡಿದಂತಹ ನದಿಯ ರಾಜನಾಗಿರುವಂತಹ ಸಾಮಂತ ನಾಯಕ ಚಕ್ರ ನದಿಯಲ್ಲಿ ಒಂದು ಕೋಟೆಯನ್ನ ನಿರ್ಮಿಸ್ತಾರೆ. ಈ ಕೋಟೆ ನಮ್ಮ ಗಂಗೊಳ್ಳಿಯ ಸರ್ವಕಾಲಿಕ ಬಂದರಾಗಿರುವಂತಹ ಪಂಚಗಂಗಾವಳಿ ಬಂದರಿಗೆ ತುಂಬಾ ಸಮೀಪವಾಗಿರುತ್ತೆ. ಆಮೇಲೆ ಒಂದು ಬಲಿಷ್ಠವಾದ ಸೇನೆಯನ್ನ ಕೂಡ ರಚನೆ ಮಾಡಲಾಗುತ್ತೆ. ತದನಂತರ ರಾಜನಿಗೆ ಅರಿವಾಗುತ್ತೆ ಇಲ್ಲಿ ಖಾಲಿ ಸೇನೆಯ ಅಗತ್ಯ ಮಾತ್ರವಲ್ಲ, ತಾಯಿಯ ಅನುಗ್ರಹ ಕೂಡ ಬೇಕೆಂದು. ತದನಂತರ ಈ ಕೋಟೆಯ ರಕ್ಷಣೆಗಾಗಿ ಹಾಗೆ ಈ ಪ್ರದೇಶದ ರಕ್ಷಣೆಗಾಗಿ ಒಂದು ದೇವಸ್ಥಾನವನ್ನ ಮಾಡುವುದಾಗಿ ಅವರಿಗೆ ಆಲೋಚನೆ ಬರ್ತದೆ. ಅದರ ಪ್ರಕಾರವೇ ಪಶ್ಚಿಮಕ್ಕೆ ತಮ್ಮ ಆರಾಧ್ಯ ದೇವಿಯಾಗಿರುವಂತಹ ದುಷ್ಟ ಶಿಕ್ಷಕಿ, ಶಿಷ್ಟ ರಕ್ಷಕಿ ಆಗಿರುವಂತಹ ಶ್ರೀ ಮಹಿಷಮರ್ದಿನಿಯ ದೇವಸ್ಥಾನವನ್ನ ಮಾಡುವುದಾಗಿ ನಿರ್ಧಾರ ಮಾಡ್ತಾರೆ. ಕಾಲಕ್ರಮೇಣವಾಗಿ ದೇವಸ್ಥಾನವನ್ನ ಕೂಡ ನಿರ್ಮಾಣ ಮಾಡಲಾಗುತ್ತೆ. ಮತ್ತೆ ಬ್ರಿಟಿಷರಿಂದ ಹಾನಿಗೊಳಗಾದಂತಹ ಈ ದೇವಸ್ಥಾನ ಅರ್ಧಾವಸ್ಥೆಯಲ್ಲಿ ನಿಂತು ಹೋಗ್ತದೆ. ಹಾಗೆ ಸಾಧಾರಣ 50 ದಶಕಗಳ ಕಾಲ ಈ ದೇವಸ್ಥಾನ ಹಂಚಿನ ಮಹಡಿಯಲ್ಲಿಯೇ ಇರ್ತದೆ. ದೇವಸ್ಥಾನದ ಒಳಗಡೆ ಮಳೆ ಗಾಳಿ ಎಂದು ಎದುರಿಸದೆ ಭಕ್ತಾದಿಗಳು ಅಂದಿನಿಂದ ಇಂದಿನವರೆಗೂ ಅನೇಕ ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಕಾಲಕ್ರಮೇಣ ಏನಾಗ್ತಾ ಹೋಗುತ್ತೆ ಅಂತಂದ್ರೆ, ಖಾಲಿ ಒಂದು 4 ತಿಂಗಳು 20 ದಿನದ ಒಳಗಡೆ ತಾಯಿಯ ಅನುಗ್ರಹದಿಂದ ಇಡೀ ದೇವಸ್ಥಾನವೇ ಭಕ್ತರು ಅಚ್ಚರಿ ಮೂಡಿಸುವಂತಹ ಶಿಲಾಮಯವಾಗಿ ನಿಲ್ತದೆ. ಇಂದಿಗೂ ಈ ದೇವಸ್ಥಾನದ ಒಳಗಡೆ ಕಾಲಿಟ್ರೆ ಮನಸ್ಸಿಗಾಗುವಂತಹ ಸಂತೋಷ ಅಪಾರ ಅಂತಾನೆ ಹೇಳ್ಬೋದು. ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಗೋಪುರವನ್ನ ಕೂಡ ನಿರ್ಮಿಸಲಾಯಿತು. ಗೋಪುರ ಹಾಗೂ ದೇವಸ್ಥಾನದ ಒಂದು ವೀಕ್ಷಣೆ ಮಾಡ್ತಾ ಇದ್ರೆ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಇದರಲ್ಲಿ ಇನ್ನೂ ವಿಶೇಷ ಅಂತಂದ್ರೆ 8 ಅಡಿ ಎತ್ತರದ ಗರ್ಭಗುಡಿ. ಭಕ್ತರೆಲ್ಲರೂ ಈ ಗರ್ಭಗುಡಿಯನ್ನು ಹತ್ತಿ ದೇವರನ್ನ ಬಹಳ ಸಮೀಪದಲ್ಲಿ ದರ್ಶನ ಮಾಡುವಂತಹ ಒಂದು ಅವಕಾಶ ಇರುವಂತಹ ವಿಶೇಷವಾದ ದೇವಸ್ಥಾನವೇ ಬಗ್ವಾಡಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನವಾಗಿರುತ್ತೆ. ದೇವಸ್ಥಾನ ಶಿಲಾಮಯವಾದ ಮೇಲೆ ಭಕ್ತಾದಿಗಳ ಸಂಖ್ಯೆ ಇನ್ನೂ ಜಾಸ್ತಿಯಾಗಿದ್ದು, ಊರಿನವರಲ್ಲದೆ ಹೊರ ಊರಿನಿಂದಲೂ ಕೂಡ ಅನೇಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಹಾಗೆ ನಾವು ಕೂಡ ಶ್ರೀ ಮಹಿಷಮರ್ದಿನಿ ತಾಯಿಯ ಒಂದು ವಿಶೇಷವಾದ ಮಂಗಳಾರತಿಯ ದೃಶ್ಯವನ್ನ ನೋಡ್ಕೊಂಡು ಬರೋಣ ಬನ್ನಿ. ನೋಡಿದ್ರಲ್ವ, ತಾಯಿಯನ್ನ ನೋಡ್ತಾ ಇದ್ರೆ ಅದು ಎಷ್ಟು ಖುಷಿ ಆಗುತ್ತೆ. ಹಾಗೆ ಮನಸ್ಸಿನಲ್ಲಿರುವಂತಹ ಎಲ್ಲ ಭಾರ ಒಂದೇ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಹೌದು, ದೇವಸ್ಥಾನದ ಒಂದು ಕಳಶವನ್ನ ಕೂಡ ದರ್ಶನ ಮಾಡ್ಕೊಳ್ಳಿ. ಇನ್ನು ದೇವಸ್ಥಾನದ ಮುಖ್ಯಸ್ಥರು ಈ ದೇವಸ್ಥಾನದ ಬಗ್ಗೆ ನಮಗೆ ಕೆಲವು ಮಾಹಿತಿಗಳನ್ನ ಕೊಡ್ತಾರೆ, ಕೇಳೋಣ ಬನ್ನಿ. ಶ್ರೀ ಕ್ಷೇತ್ರ ಬಗ್ವಾಡಿ ಅನ್ನುವಂಥದ್ದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಪವಿತ್ರವಾದ ಧಾರ್ಮಿಕ ಕ್ಷೇತ್ರ. ಕೊಲ್ಲೂರಿನಿಂದ
28 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ತಾಲೂಕು ಕೇಂದ್ರ ಕುಂದಾಪುರದಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಪವಿತ್ರ ಕ್ಷೇತ್ರವು ಕ್ರಿಸ್ತಶಕ 6ನೇ ಶತಮಾನದಿಂದಲೂ ಇಲ್ಲಿ ಸದ್ಭಕ್ತರ ಅಭಿಷ್ಟನ್ನು ಈಡೇರಿಸುವ ಒಂದು ಶ್ರದ್ಧಾ ಕೇಂದ್ರವಾಗಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂತಹ ಸಂಗತಿ. ಇಂತಹ ಒಂದು ಧಾರ್ಮಿಕ ಕ್ಷೇತ್ರ ಗುಡಿಸಲಿನಲ್ಲಿರ್ತಕ್ಕಂತಹ ಒಂದು ದೇವತೆ ಮಹಿಷಾಸುರ ಮರ್ದಿನಿ ಇಂದು ಭವ್ಯವಾಗಿರ್ತಕ್ಕಂತಹ ಶಿಲಾಮಯ ದೇವಸ್ಥಾನದ ಗರ್ಭಗುಡಿಯೊಳಗೆ ರಾರಾಜಿಸುತ್ತಿರುವುದು ನಾವೆಲ್ಲರೂ ನೋಡ್ತಾ ಇರ್ತಕ್ಕಂತಹ ಒಂದು ದೃಶ್ಯವಾಗಿದೆ. ಇಂತಹ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಮಕ್ಕಳಾಗದಿದ್ದವರು ಹಾಗೆಯೇ ವಿದ್ಯಾಭ್ಯಾಸಕ್ಕಾಗಿಯೋ ಅಥವಾ ಉದ್ಯಮಕ್ಕಾಗಿಯೋ ಬೇರೆ ಬೇರೆ ಹರಕೆ ಹೊತ್ತು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಸೇವೆ ಸಲ್ಲಿಸಿದ ಕೆಲವೇ ದಿನಗಳಲ್ಲಿ ಅವರ ಅಭಿಷ್ಟೆಯನ್ನು ಈಡೇರಿರ್ತಕ್ಕಂತಹ ಅನೇಕ ಸನ್ನಿವೇಶವನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಚಕ್ರಾ ನದಿಯ ಬಲದಡದಲ್ಲಿರ್ತಕ್ಕಂತಹ ಈ ಒಂದು ಪ್ರಕೃತಿ ಸೌಂದರ್ಯದಿಂದ ಕೂಡಿದ ಪರಿಸರದಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನ ಇತ್ತೀಚಿನ ದಿನದಲ್ಲಿ ಅಮೋಘ ರೀತಿಯಲ್ಲಿ ಜೀರ್ಣೋದ್ಧಾರಗೊಳ್ಳುತ್ತಿದೆ. 2006ರಲ್ಲಿ ಸಮಾಜದ ನಾಯಕರ ನೇತೃತ್ವದಲ್ಲಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಮತ್ತು ಗೋಪಾಲ್ ಕೃಷ್ಣ ರಾವ್ ಹಾಗೆಯೇ ನಮ್ಮ ಮುಖ್ಯ ಕಚೇರಿಯ ಎಲ್ಲ ನಾಯಕರ ಒಂದು ಸಹಕಾರದೊಂದಿಗೆ ಈ ದೇವಸ್ಥಾನ ಅಭಿವೃದ್ಧಿಯ ಪದ ಹಿಡಿದಿದೆ. ಅಂದಿನ 2 ಕೋಟಿಗೂ ಮಿಕ್ಕಿದ ಖರ್ಚಿನೊಂದಿಗೆ ಆಗಿರ್ತಕ್ಕಂಥ ಶಿಲಾಮಯ ದೇವಸ್ಥಾನದ ಹಂತವಾಗಿ ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಇದೀಗ ಎಲ್ಲ ದಿನನಿತ್ಯದ ಅನ್ನದಾಸೋಹ ಅಂದರೆ ಶುಕ್ರವಾರದ ದಿನದಂದು ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ 68ನೇ ಹುಟ್ಟುಹಬ್ಬದ ಸವಿ ನೆನಪಿನೊಂದಿಗೆ ಅನ್ನದಾಸೋಹ ಪ್ರತಿ ಶುಕ್ರವಾರ ನಡೀತಾ ಇದೆ. ಸಂಕ್ರಾಂತಿಯ ದಿವಸ ಅನ್ನದಾಸೋಹ ನಡೀತಾ ಇದೆ. ರಥೋತ್ಸವ ಪ್ರತಿ ವರ್ಷ ಚೈತ್ರ ಪೂರ್ಣಿಮೆಯ ದಿವಸ ನಡೀತಾ ಇದೆ. ಜೊತೆಗೆ ಮುಖ್ಯವಾಗಿ ನವರಾತ್ರಿ ಉತ್ಸವ, ಇತ್ತೀಚಿನ ದಿನದಲ್ಲಿ ನವರಾತ್ರಿ ಉತ್ಸವ ಅನ್ನುವುದು ಕೂಡ ಒಂದು ಜಾತ್ರೆಯೋಪಾದಿಯಲ್ಲಿ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥದ್ದು ಭಕ್ತರು ಶ್ರೀ ಕ್ಷೇತ್ರವನ್ನು ನಂಬಿದ್ದಕ್ಕೆ ಸಾಕ್ಷಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರೊಂದಿಗೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಪೂಜೆ ಅದ್ಧೂರಿಯಾಗಿ ನಡೀತಾ ಇರತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ ಈ ವರ್ಷ ಸುಮಾರು 6,000ದಷ್ಟು ಸದ್ಭಕ್ತರನ್ನೊಡಗೂಡಿ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿರುವಂಥದ್ದು ಈ ಕ್ಷೇತ್ರದ ಎಲ್ಲ ಪರಿಸರದ ಭಕ್ತರ ಆಕರ್ಷಣೆಗೆ ಮೂಲ ಕಾರಣವಾಗಿದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಜೊತೆಗೆ ನಾವು ಪ್ರತಿ ಸದ್ಭಕ್ತರಿಂದ ಅನೇಕ ರೀತಿಯ ಸೇವೆ ಪುರಸ್ಕಾರಗಳು ನಡೀತಾ ಇದೆ. ಇಲ್ಲಿ ನಾಗಬನವನ್ನು ಇತ್ತೀಚಿನ ದಿನದಲ್ಲಿ ಜೀರ್ಣೋದ್ಧಾರಗೊಳಿಸಲಾಗಿದೆ. ನಮ್ಮ ದೇವಸ್ಥಾನದ ಆಡಳಿತ ಕಮಿಟಿಯ ಹತೋಟಿಯಲ್ಲಿರ್ತಕ್ಕಂತಹ ಮಗುವೀರ ಭವನವನ್ನು ಕುಂದಾಪುರದಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಜೊತೆಗೆ ನಾಗಬನವನ್ನು ಇತ್ತೀಚಿನ ದಿನದಲ್ಲಿ ದೇವಸ್ಥಾನದ ವಠಾರದಲ್ಲಿ ಅಷ್ಟಮಂಗಲ ಪ್ರಶ್ನೆಯಂತೆ ಅಲ್ಲಿ ನಿರ್ಮಿಸಲಾಗಿದೆ. ಹಾಗೆಯೇ ಪುರಾತನವಾಗಿರ್ತಕ್ಕಂತಹ ವಿಜಯನಗರದ ಅರಸರ ಜೊತೆಗೆ ಕೆಳದಿ ಅರಸರ ಒಂದು ಆಡಳಿತಕ್ಕೊಳಪಟ್ಟಿರ್ತಕ್ಕಂತಹ ದುರ್ಗಪ್ಪ ನಾಯಕನ ಕೋಟೆ ದೇವಸ್ಥಾನದ ಮುಂಭಾಗದಲ್ಲಿ 10 ಎಕರೆ ಜಾಗದಲ್ಲಿದ್ದು ಅದು ಜೀರ್ಣೋದ್ಧಾರಗೊಳ್ತಾ ಇದೆ. ಜೊತೆಗೆ ದೇವಸ್ಥಾನದ ಅನೇಕ ಜೀರ್ಣೋದ್ಧಾರ ಕಾರ್ಯಕ್ರಮವು ವೇಗದ ಗತಿಯಲ್ಲಿ ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇರತಕ್ಕಂತಹ ಈ ಸನ್ನಿವೇಶದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಕ್ಷೇತ್ರದಲ್ಲಿ ನಡಿಬೇಕು, ಮತ್ತಷ್ಟು ಭಕ್ತರ ಸಂಖ್ಯೆ ಹೆಚ್ಚಾಗಬೇಕು ಅನ್ನುವ ಸದುದ್ದೇಶದಿಂದ ಬೇರೆ ಬೇರೆ ಯೋಜನೆಯನ್ನು ರೂಪಿಸ್ತಾ ಇದ್ದೇವೆ. ಸದ್ಭಕ್ತರೆಲ್ಲರೂ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗುವುದರ ಮೂಲಕ ಶ್ರೀ ಕ್ಷೇತ್ರದ ಅಭಿವೃದ್ಧಿಗೆ, ಅದರಲ್ಲೂ ಮುಖ್ಯವಾಗಿ ಹಿಂದೂ ಸಂಸ್ಕೃತಿಗೆ ಒಂದು ಬುನಾದಿ ಆಗಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಕ್ಷೇತ್ರದಲ್ಲಿ ಇತ್ತೀಚಿನ
ಬೆಳವಣಿಗೆಯಂತೆ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಈ ವರ್ಷ ಸುಮಾರು 3 ರಿಂದ 3,500 ಜನ ಅನ್ನದಾಸೋಹವನ್ನು ಸ್ವೀಕರಿಸಿದರು. ಕೆಲವೊಂದು ವಿಶೇಷ ಯೋಜನೆ ಅಂತ ಹೇಳಿದರೆ, ಇಡೀ ಗ್ರಾಮ ದೇವತೆಯಾಗಿ ನೋಡ್ತಕ್ಕಂತಹ ಬಗ್ವಾಡಿ ಗ್ರಾಮದಲ್ಲಿ ಪ್ರತಿ ಮನೆಗೆ ದೇವರನ್ನು ಕೊಂಡೊಯ್ದು ಅಲ್ಲಿ ಭಜನೆ ಮಾಡುವುದರ ಮೂಲಕ, ದೇವರನ್ನಿಟ್ಟು ಪೂಜೆ ಮಾಡುವುದರ ಮೂಲಕ ಮತ್ತು ಅವರು ಪೂಜಿಸುವ ದೇವರ ಕೊನೆಯಲ್ಲಿರ್ತಕ್ಕಂತಹ ದೇವರನ್ನು ನಮ್ಮ ಕರೆದುಕೊಂಡು ಹೋಗಿರ್ತಕ್ಕಂಥ ಭಟ್ರು ಪೂಜೆ ಮಾಡಿಸುವುದರ ಮೂಲಕ ಅಲ್ಲಿ ಪ್ರತಿ ಮನೆಯಲ್ಲಿ ಸುಮಾರು 200 ಮನೆ ಬಗ್ವಾಡಿ ಗ್ರಾಮದಲ್ಲಿದೆ. ಪ್ರತಿ ಮನೆಯಲ್ಲಿ ಪೂಜೆ ಮಾಡುವುದರ ಮೂಲಕ ನವರಾತ್ರಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಅನ್ನೋದು ನಾವೆಲ್ಲರೂ ಗಮನಿಸಬೇಕಾದಂಥದ್ದು. ಮುಖ್ಯವಾಗಿ ಈ ವರ್ಷ ವಿಶೇಷ ಅಂತ ಹೇಳಿದರೆ ಸಾಮೂಹಿಕ ಚಂಡಿಕಾ ಯಾಗವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಪ್ರತಿ ದಿವಸ 2 ಚಂಡಿಕಾ ಹೋಮ ಬೇರೆ ಬೇರೆ ಭಕ್ತರಿಂದ ನಡೀತಾ ಇರ್ತದೆ. ಆದರೆ ಎಲ್ಲರಿಗೂ ಅದರ ವೆಚ್ಚ ಹೆಚ್ಚಾಗುವುದರಿಂದ ಸಾಮಾನ್ಯ ಜನರು ದೇವಿಯ ಚಂಡಿಕಾ ಹೋಮದ ಕಾರ್ಯದಲ್ಲಿ ಭಾಗವಹಿಸಬೇಕು ಎನ್ನುವ ಸದುದ್ದೇಶದಿಂದ ಸಾಮೂಹಿಕ ಚಂಡಿಕಾ ಹೋಮವನ್ನು ಈ ಸಲ 24ನೇ ತಾರೀಕಿಗೆ ಇಟ್ಕೊಂಡಿದ್ದೇವೆ. ಅದಕ್ಕೆ ಹೆಚ್ಚಿನ ಜನರು ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಇಂತಹ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದವರಿಗೂ ಮತ್ತು ಭಾಗವಹಿಸುವವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಇಂತಹ ದೇವತಾ ಕಾರ್ಯದಲ್ಲಿ ಸದ್ಭಕ್ತರು ಮುಂದೆಯೂ ಭಾಗವಹಿಸಲಿ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಹೇಳಿದ್ರಲ್ವ ದೇವಸ್ಥಾನದ ಬಗ್ಗೆ, ಹಾಗೆ ಅಲ್ಲಿಯ ಆಚರಣೆಯ ಬಗ್ಗೆ ಎಷ್ಟು ಸಂಕ್ಷಿಪ್ತವಾಗಿ ಇವರು ನಮಗೆ ವಿವರಣೆ ಕೊಟ್ಟಿದ್ದಾರೆ ಅಂತ ಹೇಳಿ. ನವರಾತ್ರಿಯ ಸಮಯದಲ್ಲೇ 9 ದಿನ ಕೂಡ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ವಿಜೃಂಭಣೆಯ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ಅದನ್ನು ಕೂಡ ಸ್ವೀಕರಿಸ್ಕೊಂಡು ಹೋಗ್ಬೋದು. ಹಾಗೆ ದೇವಸ್ಥಾನದ ಆವರಣದ ಹೊರಗಡೆ ತಾಯಿಗೆ ಬಂದಂತಹ ಹರಕೆ ಸೀರೆಗಳನ್ನು ಏಲಂ ಕೂಡ ಹಾಕಿರ್ತಾರೆ. ನಿಮ್ಗೇನಾದರೂ ತಾಯಿಯ ಆಶೀರ್ವಾದ ಬೇಕು ಅಂತಂದರೆ ಅದನ್ನು ಕೂಡ ಪಡ್ಕೋಬೋದು. ಹಾಗೆ ತಾಯಿಯ ಭಾವಚಿತ್ರಗಳನ್ನು ಕೂಡ ನೀವಿಲ್ಲಿ ಪಡ್ಕೋಬೋದು. ನಾನು ಹೇಳಿದ ಹಾಗೆ ಸಾಧಾರಣ 50 ವರ್ಷಗಳ ಕಾಲ ತಾಯಿಗೆ ಹಂಚಿನ ಮಹಡಿ ಕೂಡ ಇತ್ತು ಅಂತ ಹೇಳಿ. ಇದು ತಾಯಿಯ ಹಳೆ ದೇವಸ್ಥಾನದ ಒಂದು ನೋಟವಾಗಿರುತ್ತೆ. ಈ ದೇವಸ್ಥಾನದ ಹೊರಗಡೆ ನಿಮಗೆ ಶ್ರೀ ನಾಗದೇವರ ಸನ್ನಿಧಿಯ ದರ್ಶನವನ್ನು ಕೂಡ ಪಡ್ಕೊಳ್ಬಹುದು. ಈ ದೇವಸ್ಥಾನಕ್ಕೆ ಸಮೀಪವಾಗಿ ಇನ್ನು ಅನೇಕ ದೇವಸ್ಥಾನಗಳ ದರ್ಶನವನ್ನು ಕೂಡ ನೀವು ಮಾಡ್ಕೋಬಹುದು. ಆದಷ್ಟು ಬೇಗ ಆ ದೇವಸ್ಥಾನಗಳ ವಿಡಿಯೋನ ಕೂಡ ನಾನು ಮಾಡಿ ಹಾಕ್ತೇನೆ. ಹಾಗೆ ದೇವಸ್ಥಾನಕ್ಕೆ ಖಂಡಿತವಾಗಿ ಒಂದ್ಸರಿ ವಿಸಿಟ್ ಮಾಡಿ, ನಿಮಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ನೀವು ನನಗೆ ಥ್ಯಾಂಕ್ಸ್ ಅಂತ ಹೇಳ್ತೀರಾ. ಅಷ್ಟು ವಿಶೇಷವಾದಂತಹ ಪ್ರಶಾಂತವಾದಂತಹ ದೇವಸ್ಥಾನವಿದು. ಇನ್ನು ದೇವಸ್ಥಾನದ ಹೊರಗಡೆ ಅರ್ಧ ಕಿಲೋಮೀಟರ್ ಅಲ್ಲಿ ಕೋಟೆ ಜಟ್ಟಿಕ ಮತ್ತು ಪರಿವಾರ ದೇವರುಗಳ ದರ್ಶನವನ್ನು ಕೂಡ ನೀವು ಮಾಡ್ಕೋಬಹುದು. ಹಾಗಾದರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಈ ಒಂದು ದೇವಸ್ಥಾನದ ಇತಿಹಾಸವನ್ನು ಹಾಗೆ ಪೂಜಾ ವಿವರವನ್ನು, ಇನ್ನಿತರ ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲು ಪ್ರಯತ್ನ ಮಾಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತಪ್ಪದೆ ಫಾಲೋ ಕೂಡ ಮಾಡಿ. ಇನ್ನೂ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯ ಬೇಕಂತಿದ್ರೆ ನಿಮ್ಮ ಸಪೋರ್ಟ್ ಇರಲಿ. ಆದಷ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.